मला वाटतंय वक्फ कायद्यासंबंधात जी चर्चा देशात सुरू झाली होती किंवा संसदेत वक्फ सुधारणा बिल जे मांडले गेले तेव्हा लोकांना वाटलं की बीजेपी आणि काँग्रेसवाल्यांचा काहीतरी चालू आहे. ಪ್ರತಿಯೊಬ್ಬರ ಮನೆಯಾಗೂ ಇದು ಅನ್ನಿಸ್ತಿತ್ತು, ಏನೋ ಬಿಜೆಪಿ ಅವ್ರದ್ದು ಕಾಂಗ್ರೆಸ್ನವ್ರದ್ದು ಏನೋ ನಡೆದೈತದು ಸಂಸತ್ನೊಳಗೆ ಜಗಳ. ಅದಕ್ಕೆ ಆಮ್ಯಾಗ ಕರ್ನಾಟಕದೊಳಗೆ ಇಲ್ಲಿಯ ಮಂತ್ರಿಗಳು ಜಿಲ್ಲೆಗೆ ಹೋಗಿ ಎಲ್ಲ ಅಧಿಕಾರಿಗಳ ಮೀಟಿಂಗ್ ತಗೊಂಡು ವಕ್ಫ್ ಭೂಮಿಯನ್ನು ಹೆಂಗೆ ಹುಡುಕಾಡಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಿ ಅದನ್ನೆಲ್ಲ ವಕ್ಫ್ ಬೋರ್ಡ್ ಹೆಸರಿಗೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಕೆಲಸಕ್ಕೇನು ಹಚ್ಚಿದ್ರು. ಅವಾಗ ಎಲ್ಲರ ಕಾಲ ಕೆಳಗಿನ ಉಸುಗ ಸರಿಲಕ್ಕೆ ಹತ್ತು. ಅದಕ್ಕೆ ಯಾರೂ ಅಪವಾದ ಇಲ್ಲ. ಮಠ ಮಂದಿರಗಳು ಹೋಗ್ತಾ ಇವೆ, ರೈತರ ಅನ್ನದಾತನ ಭೂಮಿನೂ ಹೋಗ್ತಾ ಇದೆ, ಉದ್ಯೋಜಕರ ಉದ್ಯೋಗ ವ್ಯಾಪಾರ ಸ್ಥಾನಗಳು ಅದಕ್ಕೆ ಅಪವಾದ ಇಲ್ಲ. ಶಹರದಲ್ಲಿರುವಂಥವ್ರಿಗೂ ಸಹಿತ ನಮ್ಮ ಜಾಗ ಸುರಕ್ಷಿತ ಐತಿ ಅಂತ ಯಾರೂ ಎದಿ ತಟ್ಟಿ ಹೇಳ್ಕೊಳ್ಳೋ ಸ್ಥಿತಿ ಆಗಿಲ್ಲ. ನಾಳೆಗೆ ಮುಂಜಾನೆ ಏನಾಕೈತಿ ಯಾರಿಗೆ ಗೊತ್ತು ಅಂತನ ಎಲ್ಲರಿಗೂ ಭಯ ಹುಟ್ಟಿತು. ಈ ವಕ್ಫ್ ಕಾಯ್ದೆಯನ್ನ ಬ್ರಿಟಿಷರು ತಂದಿದ್ರು. ವಂಗಭಂಗದ ನಂತರ ಬಂಗಾಳ ವಿಭಜನೆ ಆಯಿತು. ಒಂದು ಸಣ್ಣ ಟ್ರಯಲ್ ನೋಡಿದ್ರು, ದೇಶ ಒಡ್ಯಾಕ್ ಬರ್ತೈತೋ ಇಲ್ಲೋ ಅಂತ. ಬಂಗಾಳ ವಿಭಜನೆಯನ್ನ ಮಾಡಿದ ನಂತರ ಒಂದು ಸಣ್ಣ ಟ್ರಯಲ್ ಮಾಡಿದ್ರು, ಈ ವಕ್ಫ್ ಕಾಯ್ದೆಯನ್ನು ತಂದರು. ಅದು ಮುಂದೆ ಕಾಲಕ್ಕೆ ತಿದ್ದುಪಡಿ ಆಗ್ತಾ ಯಾವಾಗ ಸ್ಟ್ರಾಂಗ್ ಆಯಿತು ಅಂತಂದ್ರೆ ನರಸಿಂಹರಾಯರ ಕಾಲಕ್ಕೆ ಅದು ಭಾಳ ಸ್ಟ್ರಾಂಗ್ ಆಯಿತು. ಮುಂದೆ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಕಳಸ ಇಟ್ಟರು. ಈ ಕಾನೂನು ಸಾಂವಿಧಾನಿಕವೂ ಅಲ್ಲ ಮತ್ತು ಯಾವ ಧರ್ಮದವರಿಗಾಗಿ ಇದನ್ನ ಹುಟ್ಟು ಹಾಕ್ಯಾರಲ್ಲ ಆ ಧರ್ಮದ ವ್ಯಾಖ್ಯೆಯೊಳಗೂ ಕೂಡುವಂತಹದ್ದಲ್ಲ. ಸಂವಿಧಾನದೊಳಗೆ ಯಾವುದೇ ಧರ್ಮ ಅಥವಾ ಜಾತಿಗಳಿಗೆ ವಿಶೇಷವಾದಂಥ ಯಾವ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಸಂವಿಧಾನ ಅಂದ್ರೆ ಒಂದು ಅರ್ಥ ಸಮವಿಧಾನ, ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಅಂತ ಸಂವಿಧಾನದ ರಚನೆ ಆಯಿತು. ಹಾಗಾದ್ರೆ ಕೇವಲ ಮುಸಲ್ಮಾನರಿಗೆ ಯಾಕ? ಈ ದೇಶದೊಳಗೆ ಮತ್ತೆ ಯಾರು ಇಲ್ಲೇನು? ಹಿಂದೂಗಳಿದ್ದಾರ, ಕ್ರಿಶ್ಚಿಯನ್ರಿದ್ದಾರ, ಪಾರ್ಸಿಗಳಿದ್ದಾರ, ಬೌದ್ಧರಿದ್ದಾರ, ಸಿಖ್ರಿದ್ದಾರ, ಜೈನರಿದ್ದಾರ. ಆಮೇಲೆ ಮುಸಲ್ಮಾನರಲ್ಲೇ ಇನ್ನೂ ಸಾಕಷ್ಟು ಜಾತಿಗಳಿವೆ. ಅದರಲ್ಲಿ ಕೇವಲ ಶಿಯಾ ಮತ್ತು ಸುನ್ನಿ ಇಬ್ಬರಿಗೆ 2 ವಕ್ಫ್ ಬೋರ್ಡ್ ಬಿಟ್ರ ಅಹಮದಿಯಾ ಮುಸಲ್ಮಾನರಿಗಿಲ್ಲ. ಬೋರಿ ಮುಸಲ್ಮಾನರ ಸಲುವಾಗಿಲ್ಲ. ಆಮೇಲೆ ಇನ್ನೊಂದು 2-3 ಜಾತಿಗಳಿವೆ, ಅವರಿಗಾಗಿಲ್ಲ. ಇವರು ಬಹುಸಂಖ್ಯಕರದಾರ, ಅದರೊಳಗ ಇವ್ರ ಓಟ್ ಭಾಳ ಅದಾವ ಅಂತ ತಿಳ್ಕೊಂಡು ಇವ್ರ ಸಲುವಾಗಿ ಮಾಡಿದ್ರು ಅನ್ನಿಸ್ತೈತಿ. ಮಾಡಿದ್ರು ಮಾಡೋಲ್ರಕ್ಕ ಈ ಕಾನೂನು ಏನು ಹೇಳ್ತೈತಿ ಅಂದ್ರೆ, ಈ ವಕ್ಫ್ ಬೋರ್ಡಿಗೆ ಸದಸ್ಯರು ಯಾರು ಇರಬೇಕು ಅನ್ನೋದನ್ನು ಮೊಟ್ಟ ಮೊದಲನೇದಾಗಿ ನೀವು ಹೋಗ್ರಿ, ನಿಮಗೂ ಒಂದು 30-38 ಪೇಜ್ ಐತೆ. ಭಾಳ ದೊಡ್ಡ ಕಾನೂನು ಇಲ್ಲಿದು. ನಾನು ನೋಡಿದೆ ಎಲ್ಲ ಕೂಲಂಕುಷವಾಗಿ ಅದನ್ನು. ಒಂದು 30-38 ಪೇಜ್ ಐತಿ. ಇದ್ರೊಳಗೆ ಯಾರ್ಯಾರು ಇರ್ಬೇಕಪ್ಪ ಈಗಿದ್ದ ಕಾನೂನಿನೊಳಗೆ ಅವ್ರು ಹೇಳಿದ್ದು, ಒಬ್ಬ MP ಇರಬೇಕು, ಅವನು ಮುಸಲ್ಮಾನರವನ ಇರಬೇಕು. ಒಬ್ಬ MLA ಇರಬೇಕು, ಅವನು ಮುಸಲ್ಮಾನರವನ ಇರಬೇಕು.
ಒಬ್ಬ ಕಲೆಕ್ಟರ್ ಇರಬೇಕು, ಅವ ರಾಜ್ಯದೊಳಗೆ ಯಾವುದೇ ಜಿಲ್ಲಾಕ್ಕೆ ಯಾಕೆ ಇರೋದಕ್ಕ ಕಲೆಕ್ಟರ್ ಇದ್ದವನ ಇರಬೇಕು ಅಥವಾ ರಿಟೈರ್ ಆಗಿದವನ ಇರಬೇಕು. ಒಬ್ಬ ಸಿಟಿ ಸರ್ವೇಯರ್ ಇರಬೇಕು, ಅವನು ಮುಸಲ್ಮಾನ್ನೇ ಇರಬೇಕು. ಆಮ್ಯಾಗ ಒಬ್ಬ ಮುತುವಲ್ಲಿ ಅಂತ ತಿಳ್ಕೊಂಡು ಮ್ಯಾನೇಜರ್ ಇರಬೇಕು, ಆ ಮ್ಯಾನೇಜರ್ನು ಮುಸಲ್ಮಾನ್ರವನ ಇರಬೇಕು. ಒಬ್ಬ ವಕೀಲ್ ಇರಬೇಕು, ಆ ವಕೀಲ್ನು ಮುಸಲ್ಮಾನ್ರವನ ಇರಬೇಕು. ಆಮೇಲೆ ಮುಸ್ಲಿಂ ಕಾಯ್ದೆ ಪಂಡಿತರು ಅಂತ ಏನಿರ್ತಾರಲ್ಲ, ಅವ ಒಬ್ಬ ಇರಬೇಕು, ಅವನು ಅವ್ರ ಪೈಕಿನೇ ಇರ್ಬೇಕು. ಮತ್ತೊಬ್ಬ ಓದ್ಕೊಂಡಿದ್ದಂದ್ರೆ ನಡೆಯಂಗಿಲ್ಲ. 7 ಮಂದಿ ಕೂಡಿ ಇದನ್ನು ಕೊಟ್ಟರು. ಅವ್ರು ಹೋಗಿ ಎಲ್ಲಿ ನಿಂತು ಹಿಂಗೆ ಬಟ್ ಮಾಡಿ ತೋರಿಸ್ತಾರ, ಆ ಜಮೀನಿಗೆ ನೋಟಿಸ್ ತೆಗಿ ಕೆಲಸ ಮುತುವಲ್ಲಿದು. ಇದು ವಕ್ಫ್ ಜಾಗ ಐತಿ, ನಿಮ್ದೇನಾದ್ರೂ ಅಭಿಪ್ರಾಯ ಇದ್ರೆ 30 ದಿನಗಳ ಒಳಗಾಗಿ ವಕ್ಫ್ ಬೋರ್ಡಿಗೆ ಬಂದು ತಿಳಿಸ್ಬೇಕು. ಇರದೇ ಇದ್ರೆ ಇದು ವಕ್ಫ್ ಆಗಿಬಿಡ್ತೈತಿ ಅಂತ ತಿಳ್ಕೊಂಡು ಒಂದು ನೋಟಿಸ್ ತೆಗಿತಾರೆ. ಇದು ಜಮೀನು ವಕ್ಫ್ ಬೋರ್ಡಿಂದು ಅಂತ ಹೇಳ್ಕೊಳಕ ವಕ್ಫ್ ಬೋರ್ಡ್ನವ್ರು ಯಾವುದೇ ಪುರಾವೆಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. ಆದ್ರೆ ಯಾರಿಗೆ ನೋಟಿಸ್ ಕೊಟ್ಟಾರಲ್ಲ ಅವರು ಇದು ನಮ್ದು ಹೆಂಗ ಅಂತ ತಿಳ್ಕೊಂಡು ಅದನ್ನು ಸಿದ್ಧಪಡಿಸ್ಬೇಕು. ಅದಕ್ಕೆ ಬೇಕಾಗುವಂಥ ಪುರಾವೆಗಳನ್ನು ಕೊಡಬೇಕು. ಏನಾರ ತಕರಾರು ಬಂತು ಅಂದ್ರೆ ವಕ್ಫ್ ಟ್ರಿಬ್ಯುನಲ್ ಅಂತ ತಿಳ್ಕೊಂಡು ಅದು ಅವ್ರದ್ದೇ. ಮತ್ತ ನಮ್ಮನ್ನ ಹೇಳಿದೆ, ತಕರಾರು ಮಾಡೋರು ನಾವು ಯಾರ ಕಡೆ ತಕರಾರು ಮಾಡ್ತೀವಲ್ಲ ಅವರು ಅವರ ಅಲ್ಲಿ ಹೋದ ನಂತರ ತಕರಾರು ದಾಖಲೆಗಳನ್ನು ಮಾಡಿಕೊಳ್ಳುವಂಥವ್ರು ಅವರ, ಆಮೇಲೆ ಕೊನೆಗೆ ಅದರ ನಿರ್ಣಯ ಮಾಡೋರು ಅವರ, ನಿರ್ಣಯನೂ ಅವರೇ ಮಾಡೋರು ಅಲ್ರಿ. ಯಾವ ಕಟಗನ ಮುಂದೆ ಹೋಗಿ ಕುರಿ ಬೇಡ್ಕೊಂಡ್ರೆ ಬಿಟ್ಟಾನವ, ಆ ಕಟಗಗೆ ಹೋಗಿ ಕುರಿ ಅಂತ ಇಟ್ಟಿದ್ದು ನಿಮ್ಮ ಪೈಕಿ ಅಲ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ, ನಮ್ಗೆ ಅನ್ಯಾಯ ಮಾಡಬೇಡ್ರಿ. ಅವ ಖಡ್ಗ ತಗೊಂಡು ಕುಂತದ್ದ ಕುರಿ ಕಡಿಯಾಕ ಕುಂತಾನೋ ಏನು ಕುರಿಗೆ ದಯಾಧರ್ಮ ಮಾಡಕ್ ಕುಂತಾನಂತೀರಿ ನೀವು? ಹಂಗ ಈ ಮಂಡ್ರ ಕುಂತಾರ. ಹೇಳ್ತೇನೆ, मी का म्हणतो असं, धार्मिक दृष्ट्या बघितलं कुरान मध्ये कुठेही वक्फचा उल्लेख नाही, वक्फ आस्तीचा उल्लेख नाहीये. का? हदीस मध्ये पैगंबर साहेबांनी कधीतरी त्यांच्या तारुण्यात एक जमीन घेतली होती म्हणे, आणि त्या जमिनीतनं काय कसून जे काय फायदा येईल ते गोरगरिबांना कोणाला तरी मदत करा असं सांगितले होते म्हणे. त्यालाच आधार म्हणून ही वक्फ शब्द जन्माला आली त्यांच्या, आणि त्याच्यावर त्यांनी त्यांची धंदा सुरू केली. मग नंतर ते आमचे लोकांनी ते लागू करताना भारतात ही वक्फ म्हणजे दान करणं. वक्फ शब्दाचा अर्थ दान. दान कशाचं करतात? कोणाच्या तरी, आता आलोय आम्ही सगळेजण इथे, सगळ्यांनी चप्पल तिथे ठेवून इथे बसलोय, कोणाचं तरी उचलायचं घेऊन जा म्हणायचं, याला काय दान म्हणतात? मस्त पडलेले आहेत तिथे 5-50 हजार जोड पडलेले आहेत, आणि उचलायचं घेऊन जा, याला मी दान करतो तुम्हाला. अरे हे अशाच पद्धतीने वक्फचं काम चालू आहे. आता जमीन कोणाचा, देणार कोणाला, कोण देणार, आणि न्याय निवाडा कोण करणार, हे सगळे काय म्हणतात ना, सगळे त्यांचंच. ತಕ್ಕಡಿ ಹಿಡ್ಕೊಂಡು ಕುಂತದ್ದು ಬಾವುಗ್ ಬೆಕ್ಕ, ತಕ್ಕಡಿ ಎಕಡೆ ಬಗ್ಗಿಸ್ಬೇಕಂತ ಹೇಳೋದು ಒಂದು ಬಾವುಗ್ ಬೆಕ್ಕ. ಈ ಬಾವುಗ್ ಬೆಕ್ಕಿನವ್ರ ಮುಂದೆ ಬೆಣ್ಣೆ तोंड ಹೋದವ್ರ गती ಏನಾದೆ? हंगागेती. म्हणून कुठेही जर हे कानून संमत का नाहीये, मग ही पैसे कशासाठी खर्च करावा याची काही नियम लिहिलेले वक्फ कायद्यामध्ये, की मशीद बांधण्याकरता, मदरसा बांधण्याकरता, मजार बांधण्याकरता, दर्गा बांधण्याकरता, आणि काय काय करण्याकरता, शाळा बांधण्याकरता असा त्याचा उपयोग करावा असं लिहिलेले.
मजार आणि दर्गा या दोन्ही इस्लामिक कायद्याला अत्यंत विरुद्ध आहेत, कारण हे कुठल्याही मूर्त स्वरूपाचा देव मानत नाही. मग तुम्ही मजारसाठी जर जमीन देणार असाल तर मजार खाली तुमची जमीन असेल आणि कुठल्या तरी दर्ग्यासाठी जमीन तुम्ही बळकावला असाल तर ते वक्फ कायद्यात इस्लामिक कायद्याला धरून होणार नाही. म्हणजे जेवढी दर्गे आहेत तेवढी पाडलीच पाहिजे, जेवढी मजार आहे ते सुपडा साफ केलीच पाहिजे, तरच ते इस्लामला धरून होईल, अन्यथा होणार नाही. म्हणजे ही कायदा आहे, यांनाही लागू नये. संविधानाच्या दृष्टीने बघितलं तर मी मागाशी सांगितलं, संविधान कुठल्या एका जातीसाठी काही करता येत नाही. काय करायचं असेल सगळ्यांसाठी करायचं असतं, जे करायचंय ते सगळ्यांसाठीच करायचं असतं. मग तुम्ही इतर तर राहिल्या बाजूला आणि तुमच्यातल्या 4-5 जातीला अजून नाही आहे तर हे त्याही दृष्टीने योग्य नाही आहे. आणि दुसरं, याचं कार्य कसं चालवावं याच्या संबंधात वक्फ कायद्यात लिहिलेले. तुमची तक्रार असतील तर वक्फ जे कानून मंडळ आहे त्यांच्याकडे जाणार आणि ते निर्णय देणार. त्यांनी निर्णय दिल्यानंतर त्याचा अपील करण्याची सिस्टम नाही. त्यांनी निर्णय द्यायचं, निर्णय देऊन झाले की त्या वक्फ मंडळीचे सदस्य कलेक्टरला ऑर्डर करणार, ही जमीन वक्फच्या नावाने करून द्या. कलेक्टरला का म्हणायचे अधिकार त्यात ठेवलेले नाही. आणि ज्यांची जमीन गेलेली त्यांना कुठल्याही कोर्टात अपील करण्याचे अधिकार, असा कायदा कधी कायदा असतात का भारतात किंवा जगात? जगात कायदा सिव्हिल असू द्या नाही तर क्रिमिनल असू द्या, खालच्या कोर्टात हरला तर वरच्या कोर्टात, तिथे हरला तर त्याच्या वरच्या कोर्टात आपलं म्हणणं मांडण्याचा अधिकार असतो. आणि या वक्फ बोर्ड मध्ये तो अधिकार बिलकुल नाही आहे, वक्फ ट्रिब्युनल मध्ये तो अधिकार बिलकुल नाही आहे. एकदा त्या जे बोकडे बसलेले आहेत त्यांनी एकदा ऑर्डर दिले की खलास त्यालाच नाव लावायचं, दुसरं काही लावायचं नाही. हे कुठली न्याय? असं नाही म्हणा. हे अत्यंत अमानवीय, अत्यंत हेय आणि नीच कृत्य केलेले करून आणखीन त्यात लिहिलेले. आता वक्फ बोर्डवाले काय म्हणतात, ही जमीन काय अकबरांची घोडे या रस्त्याने गेले त्यामुळे हे वक्फ बोर्डच्या नावावर लावा. औरंगजेबाची बकरी इथे चरत होते, त्याला दर दिवशी खायला लागत होते ना, त्यामुळे ही जमीन वक्फ बोर्डावर लावा. शहाजहानची गदे इथेच चरत होते त्यामुळे ह्या गाढवांची जमीन सगळी. काय पद्धत झाली जमीन शोधायची? अशा पद्धतीने जमीन वक्फ बोर्डच्या नावाखाली आता लावायचं चालू आहे. कोणालाही विचारत नाही, काय नाही, जाऊन नोटीस काढायचं. नोटीस काढलं की शेतकरी थरथर थरथर कापतो. परवा मी एका गावात गेलो होतो, एक 60-70 शेतकरी आले आणि अक्षरशः रडत होते, थरथर थरथर. म्हणाले आमच्या वाडवडिलांनी 200-400 वर्षापासूनची जमीन कसत आलेले आणि त्याची आता पुरावा मागतायत. मी त्यांना म्हणतो, जामा मशीद तुमच्या वक्फ बोर्डाखाली आहे. अर्शद मदनीला विचारलं, जामा मशिदीला कोणी लिहून दिले तुम्हाला वक्फ बोर्ड, कोणी दान केले? कारण वक्फ बोर्डाची जमीन काही कमी नाही आहे. बघा वक्फ बोर्डाचा जमीन आज किती आहे? 54ला 8,000 एकर होती. आज प्रॉपर्टी किती आहेत त्यांची या वक्फ बोर्डाची, कोणाकोणाची सगळी ओढून लावलेली? 9,40,000 आस्ती आणि 38 लाख एकर जमीन. 9,40,000 वेगवेगळ्या प्रॉपर्टी आणि 38 लाख एकर जमीन या वक्फ बोर्डच्या नावावर आहे. आणि आपण जर गप्प बसलात, अजून आमच्या पायाखाली आलेलं नाही, आमच्या घरात आलेलं नाही म्हणून जर गप्प बसलात तर स्थिती काय होईल सांगू तुम्हाला? कल्पनाच करू शकणार नाही आपण. कारण त्यांची प्लॅन खूप वर्षापूर्वी तयार झालेले. जगभरातले जेवढे जे रिजेक्टेड माल आहे ते भारतात आणून डंप करायचं आणि त्यांना इथे वसवायचं, जसं बेळगावात वसवले. रोहिंग्यांना जसं वसवलं जातं. कारण रोहिंग्यांना
बॉर्डर पास करून देण्याकरता रेट फिक्स आहेत. बंगालमध्ये आल्यानंतर देशाच्या कोणत्याही राज्यात जाण्याकरता तिथली रेट फिक्स आहेत. त्याच्याकरता एजंट्स आहेत. निवडणूक ओळखपत्र एवढ्या रुपयाला मिळेल, आधार कार्ड एवढ्या रुपयाला मिळेल. आले ते इथे आता वोटर बनलेले आहेत ते. आमच्या इथे एकच मतदारसंघाचा सांगतो, 2019 मध्ये इचलकरंजी मतदारसंघात 27,000 मुसलमान होते आणि आता परवा लोकसभेचं इलेक्शन झाला 24चं, तेव्हा 46,000 झाले. काय एवढी फायदा होतात थोडी? कुठून आले? मी फक्त एक उदाहरण सांगितले. हीच स्थिती इथल्या सगळ्यांचीच आहे, देशभरातली ही स्थिती आहे. यांचे टार्गेट ठरलेले 3 गोष्टी करतात. एक, घुसखोरी करायचं, भारतात यायचं आणि इथे मग ह्यांना वसवायला ह्या जमिनीचा वापर करायचा. उद्या हे वक्फ बोर्डकडे जाणार आणि एवढी एवढी लोक आहेत, त्यांच्या एक कॉलनी बसवायचा, जागा द्या. एक, घुसखोरी करून आत यायचं. दूसरं, प्रोडक्शन पर्सेंटेज. आम्ही हम 2 हमारे 1, यांची हम 5 हमारे 25. वक्फ हटाओ देश बचाओ, वक्फ हटाओ देश बचाओ. आणि ह्या सगळ्या पोरांना जमिनी आणायचं कुठून? त्याची व्यवस्था चालू आहे. कळलं का तुम्हाला? अरे एक एक संसार करायला नाकी 9 येते आणि हे 5-5 कसं जमवतात? आणि एक पोराचा शिक्षणाचा खर्च झेपत नाही आपण म्हणतो. हे 25-25 डुकरासारख्या काढायचा, रस्त्यावर सोडायचा, काढायचा, रस्त्यावर सोडायचा. वक्फ हटाओ देश बचाओ, वक्फ हटाओ देश बचाओ. कोणतरी सांगायला पाहिजे ना, बाबांनो असं करू नका. एवढी गर्दी झाली तर उद्या काय होईल काय देशाचा? असं आपण सांगणारी कोणतरी पाहिजे. इथे सांगणारीच कोण नाही हो. सगळे लांगोल चालन करणारे झालो आम्ही. ಎಲ್ಲರೂ ನಾವು ಬರೇ ಓಲೈಕೆ ಮಾಡೋದ್ರೊಳಗ ಹತ್ಕೊಂಡು ಕುಂತೀವಿ. ಏನಿತ್ತಪ್ಪ, ಸ್ವಾತಂತ್ರ್ಯ ಸಿಕ್ತು, ಸಿಗೋ ಹೊತ್ನ್ಯಾಗ ಏನ್ ಹೇಳಿದ್ರು? 2 ಧರ್ಮದವ್ರು ಅದಿರಿ, 2 ಧರ್ಮದವ್ರು 2 ದೇಶ, ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಸ್ಪಷ್ಟ ಹೇಳೇ ವಿಭಜನೆ ಮಾಡಿದ್ರು. ಬ್ಯಾಡ್ ಅಂತ ಹೇಳಿದ್ರು. ಗಾಂಧಿ ಹೇಳಿದ, ಈ ದೇಶ ನೀವು ಒಡಿದಾಗಿತ್ತಂದ್ರೆ ಮೊದಲು ನನ್ನ ಎದಿ ಹರಿರಿ, ಆಮ್ಯಾಗ ದೇಶ ಕಟ್ರಿ, ದೇಶ ಒಡಿರಿ ಅಂತ ಹೇಳಿದ. ಹಿಂದಾಗಡೆ ಅಜ್ಜನು ಒಪ್ಕೊಂಡ. ಆ ಮಾತು ಬೇರೆ. ಅಜ್ಜಗೂ ಚೆನ್ನಾಗಿ ಪಟಾಯಿಸ್ಬಿಟ್ರು, ಅಜ್ಜನು ಒಪ್ಕೊಂಡು. ಪಟಾಯಿಸಿದವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತೈತಿ. ಲೇಡಿ ಮೌಂಟ್ ಬ್ಯಾಟನ್ ಅವ್ರು ಹೋಗಿ ನೆಹರು ಬಾಬಾಗ ಒಪ್ಸಿದ್ರು, ನೆಹರು ಬಾಬಾ ಹೋಗಿ ಅಜ್ಜಾಗ ಒಪ್ಸಿದ. ಇದು ಎಲ್ಲರಿಗೆ ಗೊತ್ತಿದ್ದ ವಿಷಯ. ಆಯ್ತು, ದೇಶದ ವಿಭಜನೆ ಆಯ್ತು. ಯಾರ್ಯಾರು ಅದಿರಿ ಎಲ್ಲ ಆ ಕಡೆ ಹೋಗ್ಬೇಕು ನೀವು. ಆಮ್ಯಾಗ ಹಿಂದೂಗಳು ಯಾರದಾರ ಇಲ್ಲಿ ಉಳಿಬೇಕು. ಆಸ್ತಿದೆಲ್ಲ ಇದು ಆಯ್ತು. 55 ಕೋಟಿ ರೂಪಾಯಿ ಮತ್ತೆ ಮ್ಯಾಗ ಅವ್ರಿಗೆ ಕೊಡುದಾತು, ಎಲ್ಲ ಆಯ್ತು. ಹೋಗೋರು ಹೊಂಟ್ರಪ್ಪ. ಎಲ್ಲರೂ ಹೋಗ್ಲಿಲ್ಲ. ಮತ್ತೆ ಹೇಳಿದ್ರು ನಮ್ಮವರ ಹಿರಿಯರು, ಯಾರಿಗೆ ಇಚ್ಛೆ ಮೊದಲು ಹೋಗಂದ್ರ ಅವ್ರಿಗೆ ಆ ದೇಶ ನಮ್ಗೆ ಈ ದೇಶ ಅಂತ ಹೇಳಿದ್ರು. ಹಿಂದಾಗಡೆ ಅಲ್ಲಿ ಅವರು ಬಡಬಡದ ಗಾಡಿ ತುಂಬಿ ಹೆಣ ಕಳ್ಸಾಕತ್ತಿದ್ರು. ಒಂದೊಂದು ಟ್ರೈನ್ಯಾಗ 50,000 ಸಾವಿರ ಹೆಣ ಬಂದು 14 ಆಗಸ್ಟ್ 1947ರಿಂದ 24 ಆಗಸ್ಟ್ 47ರವರೆಗೆ 20ರಿಂದ 30 ಲಕ್ಷ ಜನರ ಕಗ್ಗೊಲೆ ಮಾಡಿದ್ರು ಪಾಕಿಸ್ತಾನಿಗಳು. ಎಷ್ಟು ದಯಾಳುಗಳದಾರ ನೋಡ್ರಿ. ಶಾಂತಿ ಧರ್ಮದಾಗ ಎಷ್ಟು ಶಾಂತಿ ಐತಿ. ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತ ಎಷ್ಟು ರಸ್ತೆಗಳಿದ್ದು ಆ ಎಲ್ಲ ರಸ್ತೆಗಳಲ್ಲಿ ಬರೀ ಹೆಣಗಳೇ ಬಿದ್ದಿದ್ದು. ಆಮೇಲೆ ನಮ್ಮ ಟ್ರೈನ್ಗಳಲ್ಲೆಲ್ಲ ಹೆಣ ತುಂಬಿ ಅವ್ರ ಮ್ಯಾಗ ಬರೆದಿದ್ರು ಭಾರತಕ್ಕೆ ಸ್ವಾತಂತ್ರ್ಯದ ಕಾಣಿಕೆ ಅಂತ. ಯಾವ ನಾಳ್ತಿದ್ದು, ಕೈ ಕತ್ತರಿಸಿದ್ರು, ಕಾಲ್ ಕತ್ತರಿಸಿದ್ರು, ಹೊಟ್ಯಾಗ ಚೂರಿ ಇರ್ದಿದ್ರು, ಅತ್ಯಾಚಾರ ಮಾಡಿದ್ರು, ಗುದದ್ದಾರದೊಳಗೆ ಉಸುಗು ತುಂಬಿದ್ರು, ಬಾಯಾಗ ಮಣ್ಣು ತುಂಬಿದ್ರು, ಕಣ್ಣಾಗ ಕಾರ್ಪುಡಿ ಉಗ್ಗಿದ್ರು. ಅವೆಲ್ಲ ಅಂಥವುಗಳನ್ನ ಟ್ರೈನ್ ಒಳಗೆ
ತುಂಬಿಲಿ ಕಳಿಸಿದ್ರು. ಇಲ್ಲಿ ಜನರು ಸಿಟ್ಟಿಗೆದ್ರು. ಪಂಜಾಬ್ದಾಗ, ಬಿಹಾರದಾಗ ಅವ್ರ ಮಂದಿ ಮಕ್ಕಳು ಬಂದ್ರಲ್ಲ ಆ ಕಡೆಯಿಂದ ಸಿಟ್ಟಿಗೆದ್ರು. ನಾವು ಇವ್ರನ್ನ ಇಟ್ಕೊಳ್ಳೋದು, ಇವ್ರನ್ನ ಹೊತ್ತು ಹಾಕೋನು ಅಂತ ತಿಳ್ಕೊಂಡು ಇಲ್ಲಿನೂ ದಂಗೆಗಳು ಶುರುವಾದವು. ಅಷ್ಟ್ರಾಗ ನಮ್ಮ ಅಜ್ಜವರು ಮಹಾತ್ಮ ಗಾಂಧೀಜಿಯವರು ಆಮರಣ ಉಪವಾಸ ಕುಂತು ಬಿಟ್ರು. ಇಲ್ಲಿ ಮುಸಲ್ಮಾನರು ಯಾರು ಕೈ ಹಚ್ಚಬಾರ್ದು ಅಂತ ತಿಳ್ಕೊಂಡು ನಮ್ಮ ಜನ ಅಜ್ಜವ್ರ ಮಾತು ಕೇಳ್ತಿದ್ರು, ಕೈ ಬಿಟ್ರು. ಗಾಂಧೀಜಿಯವ್ರು ಹೇಳ್ತಾರಂದ್ರೆ ಬೇಡಪ್ಪ ಇರೋಲ್ರಕ್ಕ. ಆದ್ರೆ ಅಲ್ಲಿ ಹೇಳೋರು ಯಾರೂ ಇರಲಿಲ್ಲ. ಅಲ್ರಿ, ಕೋಟಿಗಟ್ಟಲೆ ರೂಪಾಯಿದ ಆಸ್ತಿ ಹಿಂಗ ಒಗದು ಬಂದ್ರಿ. ಮೊನ್ನೊಬ್ಬ ಹೇಳ್ದ, ಏನು ಒಂದಿಷ್ಟು ಕೈಯಾಗ ಸಿಕ್ತು ರೊಕ್ಕ ಅಷ್ಟ ತಗೊಂಡವ್ರ ಆ ಕಾಲದಾಗ 100 ಕೋಟಿ ರೂಪಾಯಿ ಬಿಸಿನೆಸ್ ಮಾಡೋರು ಅವ್ರು. ಗುಪ್ತಾ ಅಂತ ಈಗ ದಿಲ್ಲಿಯೊಳಗೆ ಬಂದದಾರ. ಕೈಯಾಗ ಎಷ್ಟು ರೊಕ್ಕ ಸಿಕ್ಕು ಅಷ್ಟ ತಗೊಂಡು ಬಂದ್ರು. ಬಂದ್ರ ದಾರ್ಯಾಗ ಯಾವ ಟ್ರ್ಯಾಕ್ಟರ್ದಾಗ ಟ್ರಕ್ನ್ಯಾಗ ಏನು ಸಿಗ್ತಾವ ಅದನ್ನು ಏರ್ ಒಟ್ಟು ಬಾರ್ಡರ್ಗೆ ಬರ್ತಿದ್ರು. ಸಿಕ್ಕಲ್ಲೇ ಕೊಚ್ಚ ಹಾಕಿದ್ರು, ಕೊಂದು ಹಾಕಿದ್ರು. ಹೊಂಟವ್ರೊಳಗೆ ಎಲ್ಲರೂ ಬಂದರು ಅಂತ ಹಿಂಗಿಲ್ಲ. ಕೆಲವು ಮಂದಿ ಬಂದರು, ಕೆಲವು ಮಂದಿ ಹೋದ್ರು. ನಾವು ಜೀವ ಹಿಡ್ಕೊಂಡು ಇಲ್ಲಿಗೆ ಬಂದೀವ್ರಿ, ನಾವು ಅಷ್ಟ ಉಳ್ಕೊಂಡಿವಿ ಅಂತ ಹೇಳ್ತಿದ್ದಾವ. ಅಲ್ಲಿ ಅವ್ರು ಅನುಭವಿಸಿದ್ ನಮಗೆ ಇಲ್ಲಿ ಕುಂತು ಮಾತಾಡೋರಿಗೆ ಏನು ಗೊತ್ತಾಗೋದು? ಇಲ್ಲಿ ಹೋತಪ್ಪಗಳಿಗೆ ಏನು ದುಃಖ ಆಗೈತೆ ಅನ್ನೋದು ಹೆಂಗೆ ಗೊತ್ತಾಗೋದು ಹೇಳ್ರಿ ನೀವು? ಇಲ್ಲಿ ಮಾತ್ರ ಒಬ್ಬರಿಗೆ ಕೈ ಹಚ್ಚಿಕೊಡ್ಲಿಲ್ಲ, ಅಲ್ಲಿ ಮಾತ್ರ ಒಬ್ಬರನ್ನು ಎರ್ಗೊಡ್ಲಿಲ್ಲ. ಬಂದೀವಿ. ಆಮ್ಯಾಗ ಯಾರು ಇಲ್ಲಿಂದ ಕೆಲವು ಮಂದಿ ಹೋದ್ರಲ್ಲ, ಉತ್ತರ ಪ್ರದೇಶದಿಂದ, ಬಿಹಾರದಿಂದ, ಪಂಜಾಬ್ದಿಂದ ಹೋಗಾಗ ಏನು ಮಾಡೋದು ಅಂತ ತಿಳ್ಕೊಂಡು ಎಷ್ಟು ರೊಕ್ಕ ಸಿಕ್ಕು ಅಷ್ಟು ರೊಕ್ಕಕ್ಕೆ ಮಾರಾಟ ಮಾಡ್ಕೊಂಡು ಹೋದ್ರ ಹೊರತು ವಕ್ಫ್ ಬೋರ್ಡಿಗೆ ಜಮೀನು ದಾನ ಮಾಡಲಿಲ್ಲ. ನಮ್ಮ ಜನರು ಮಾತ್ರ ಬಿಟ್ಟು ಬಂದದ್ದನ್ನು ಇವ್ರಿಗೆ ಕೊಟ್ರೆ ಅಲ್ಲಿ ಮತ್ತೆ ಸರ್ಕಾರ ತನ್ನ ಹೆಸರಲ್ಲೇ ತಗೊಂಡು ಮತ್ತೆ ಏನೇನೋ ಮಾಡ್ಕೊಂತು. ಇಲ್ಲಿ ಅವ್ರು ಬಿಟ್ಟು ಹೋದ ಜಮೀನು ಎಲ್ಲೋ 1-2% ಅಷ್ಟು ವಕ್ಫ್ ಬೋರ್ಡಿಗೆ ಟ್ರಾನ್ಸ್ಫರ್ ಆತ. ಅದನ್ನೂ ಸಹಿತ ಪಾಕಿಸ್ತಾನದಿಂದ ಬಂದಂಥ ಹಿಂದೂಗಳೇನಿದ್ರಲ್ಲ ಅವ್ರ ಪುನರ್ವಸನಕ್ಕಾಗಿ ಅದರೊಳಗಿಂದ 1 ಗುಂಟೆನೂ ಜಮೀನು ಈ ವಕ್ಫ್ ಬೋರ್ಡ್ನವ್ರು ಕೊಡಲಿಲ್ಲ. ಇವ್ರಿಗೇನೂ ಇಲ್ಲ, ಲಕ್ಷಗಟ್ಟಲೆ ಜನ ಬಂದಾರ, ಇವ್ರಿಗೇನ್ರ ಕೊಡೋನಂದ್ರೆ 1 ಗುಂಟೆ ಸಹಿತ ಜಮೀನು ವಕ್ಫ್ ಬೋರ್ಡ್ನವ್ರು ಕೊಡಲಿಲ್ಲ. ಎಂಥ ದಯಾಳುಗಳು, ಕರುಣಾಳುಗಳವರು. ಆಶ್ಚರ್ಯ ಆಗ್ಬೇಕು. ಇಂಥ ಸ್ಥಿತಿಯೊಳಗೆ ಇವತ್ತು ಈ ವಕ್ಫ್ ಬೋರ್ಡಿಗೆ ನಾ ಹೇಳಿದ್ನಲ್ಲ, ಇದು ಸಹಜವಾಗಿ ಬಂದದ್ದಲ್ಲ, ಸಹಜವಾಗಿ ಬಂದ ಮತ್ತು ಆ ದುಃಖನೂ ನಿಮಗೆ ಗೊತ್ತಾಗೋದಲ್ಲ. 3 ಕೆಲಸ ಅಂತ ಹೇಳಿದ್ನಲ್ಲ ನಾನು. 1, ನುಸುಳುಕೋರ್ ತರುವುದು, ಜನಸಂಖ್ಯೆ ಹೆಚ್ಚು ಮಾಡೋದು. 2, 5, 6, 6, 7, 7 ಏನು ಕಾಯ್ದೆದಾಗ ಎಷ್ಟು ಅದಾವ ಅಷ್ಟು ಮಂದಿ ಹೆಂಡ್ರ್ ಮಾಡ್ಕೊಳ್ಳೋದು, ಮಕ್ಕಳನ್ನ ಹಡಿದು. 3ನೇದ್ದು ಉಗ್ರವಾದದ ಸಹಾಯದಿಂದ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು. ಮಾಡಿ 2047 ತನ ಈ ದೇಶ ಪೂರಾ ಈಗ ಮೊನ್ನೇನು MP ಇಲೆಕ್ಷನ್ದಾಗ ಒಗ್ಗಟ್ಟಿನಿಂದ ವೋಟಿಂಗ್ ಆತಲ್ಲ, ಹಂಗಾಯ್ತು ಅಂದ್ರೆ ಯಾವ ದೇಶದಾಗ 80% ಜನ ಅದಾರ ಅವರು ವೋಟಿಂಗ್ ಮಾಡಿದ್ರೆ ಯಾರು ಆರಿಸಿ ಬರಲಿಲ್ಲ. ಒಂದೇ ಕಮ್ಯುನಿಟಿ ಅವರು 20% ಏನದಾರ ಅವ್ರು ವೋಟಿಂಗ್ ಮಾಡಿದ್ರೆ ಎಲ್ಲ ಆರಿಸಿ ಬಂದ್ರು ಅವ್ರ ಮಂದಿ. ಅಂದ್ರೆ ನಾವು ಈ ದೇಶ ಕಳ್ಕೊಳಕ ಬಹಳ ಸಂಖ್ಯೆ ಕಡಿಮೆ ಆಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಡಿಮೆ ಆದರೂ ಈ ದೇಶ ಕಳ್ಕೊತೀವಿ, ಇದು ತಮ್ಗೆ ಗೊತ್ತಿರಲಿ. ಮತ್ತು ನಾವು ಎಚ್ಚರ ಆಗಲಿಲ್ಲ ಅಂದ್ರೆ ಪಾಕಿಸ್ತಾನದೊಳಗೆ ಏನು ಸ್ಥಿತಿ ಆಯಿತು, ಬಾಂಗ್ಲಾದೇಶದೊಳಗೆ ಹಿಂದೂಗಳ ಸ್ಥಿತಿ ಏನಾಯ್ತು, ಆ ಸ್ಥಿತಿ ನಾಳೆ ಇಲ್ಲಿಯವ್ರಿಗೆ ಬರ್ತೈತಿ. ನಾ ಈಗ ಒಂದು ಮಾತು ಹೇಳಿದ್ನಲ್ಲ, ಜಮ್ಮುಕ್ಕೆ ಹೋಗಿದ್ದು ನಾನೊಂದು ಸಾರಿ. ಕಾಶ್ಮೀರದ ಪಂಡಿತರ ಪರಿಚಯದವ್ರು ಇದ್ರು, ಕರ್ಕೊಂಡು ಹೋಗಿದ್ರು ನನ್ನ ಅವ್ರ ಮಕ್ಕಳು. ನಾವು ಹೋದಾಗ तिथे एकांच्या घरी गेलो. मग बात गोष्ट निघता म्हणाले की स्वामीजी, मी विचारलं त्यांना कशी काय हाल झाली तुमची. ते म्हणाले काश्मीर फाईल तुम्ही जे पाहिलात ना, ಕಾಶ್ಮೀರ್ ಫೈಲ್ ಏನು ನೋಡಿರಲ್ಲ ನೀವು, ಅದರೊಳಗೆ ಇದ್ದದ್ದು ಬರೀ 10% ರೀ, ಇನ್ನು 90% ಅದಕ್ಕಿಂತಲೂ ಭಾರಿ ಅತ್ಯಾಚಾರ ನಮ್ಮ ಮ್ಯಾಗ ಆಯಿತು ಅಂತ ಹೇಳಿದರು. ರಾತ್ರಿ ಒಮ್ಗೆ 9 ಗಂಟೆಗೆ ಕೂಗಿದ್ರು, ಯಾರಿಗೆ ನಿಮಗೆ
ಜೀವ ಉಳಿಸ್ಕೋಬೇಕಂತ ಅನಿಸ್ತೈತಿ. ಅವ್ರು ಹೊತ್ತು ಹೊಂಡೋದ್ರಾಗ ಮನೆ ಖಾಲಿ ಮಾಡ್ಬೇಕು, ಏನು ಮನೆಯನ್ನು ತೊಗೊಂಡು ಹೋಗ್ಬಾರ್ದು. ಮತ್ತು ಸಣ್ಣ ಸಣ್ಣ ಹುಡುಗಿಯರು ತರುಣ ಹುಡುಗಿಯರಿದ್ರೆ ಯಾರು ತಮ್ಮ ಜೊತೆ ಕರ್ಕೊಂಡು ಹೋಗ್ಬಾರ್ದು. ಆದ್ರೆ ಅಂದ್ರೆ ನಿಮ್ಮ ದಾರ್ಯಾಗ ಕೊಚ್ಚಾಕ್ತೀವಿ ಅಂತಂದು. ಇದು ಸ್ಥಿತಿ ಇಂದಿಲ್ಲ ನಾಳೆ ಎಲ್ಲಿ ಅಲ್ಪಸಂಖ್ಯಾತರಾಗ್ತೀವಿ ಅಲ್ಲಿ ಇದೇ ಸ್ಥಿತಿ ಬರ್ತದೆ. ಮುಂದೆ ಉಳಿದ ಅತ್ಯಾಚಾರಗಳನ್ನು ನೀವು ನೋಡಿರಿ. ಆಮ್ಯಾಗ ಅಲ್ಲೇ ಪಕ್ಕದಾಗ ಇನ್ನೊಂದು ಓಣಿತ್ತು ಜಮ್ಮುದೊಳಗ. ಅಲ್ಲೊಬ್ಬರು ಬಂದರು, ಅವರು ಪರಿಚಯದವ್ರಿದ್ರು. ನಮ್ಮ ಮನೆಗೆ ಒಂದಿಷ್ಟು ನಡ್ರಿ ಅಂತ ಕರ್ಕೊಂಡು ಹೋದ್ರು. ಅವ್ರ ಮನೆಗೆ ಹೋದ. ಅವರು ಪಾಕಿಸ್ತಾನದಿಂದ ಬಂದವರಿದ್ರು. ಯುದ್ಧ ಸಮಯದಲ್ಲಿ 6,000 ಮಂದಿ ಬಂದಿದ್ರಂತ. ಅವ್ರಿಗೆ ಕೇಳಿದೆ, मी त्यांना विचारलं किती लोक आला होतात तुम्ही? ते म्हणाले की आम्ही 6,000 लोक आलो. निघालं होतं किती लोक? ते म्हणाले आम्ही 36,000 लोक आमच्या गावातनं निघालो. 6 महिने चालत आलो तेव्हा आम्हाला भारताचा बॉर्डर सापडला. मग 30,000 कुठे गेले? वाटेत प्रत्येक गावात आम्हाला मारत होते, प्रत्येक गावात झोडत होते, कापत होते आणि आमच्या मुलींवर बलात्कार करत होते, महिलांवर रस्त्यावरच बलात्कार करत होते आमच्या डोळ्यासमोर. आणि पुढच्या गावात असं होऊ नये म्हणून आम्ही आमच्यातल्या प्रत्येक महिलेला विष द्यायचा प्रयास केला. प्रत्येक महिलेच्या हातात विषाची पूड दिला. जर तुमच्यावर अत्याचार करण्याची वेळ आली तर पटकन ही विष खाऊन टाका. विष सुद्धा पुरलं नाही. तो माणूस सांगत होता, वयस्कर होता. तो म्हणाला स्वामीजी आम्हाला विष कमी पडले आणि एक पुढे दिले की 5-25 बायका तुटून पडायचं, मला द्या मला द्या मला द्या. कारण त्यांचा जो अत्याचार आहे, एक व्यक्ती एक महिलेवर 25-25 जणांनी अत्याचार केली एवढंही नाहीये. त्यांनी एक गोष्ट सांगितली, आमच्यातली एक मुलगी मेली, मेल्यानंतर 13 लोकांनी तिच्यावर अत्याचार केले. मी एवढ्या करताच तुम्हाला म्हणतो, ಅಲ್ಪಸಂಖ್ಯಾತರ ಆದ್ರ ಏನು ಸ್ಥಿತಿ ಆಗ್ತೈತಿ. 36,000 ಮಂದಿ ಹೊಂಟಿದ್ರು, ಬಾರ್ಡರ್ಗೆ ಬಂದು ಮುಟ್ಟಿದವ್ರು ಬರೀ 6,000 ಮಂದಿ. ನಮಗ स्वातंत्र्य ಅಂದ್ರೆ ಏನು ಈಗ ಗೊತ್ತಾಗಕತ್ತೈತ್ರಿ. ही स्थिती सगळीकडे येणार. जिथे इथे बहुसंख्यक झाले की सुरू झाली. काय सांगू तुम्हाला, आमच्यात उगाच आपले सांगतात हे काय काय तरी हिंदू मुस्लिम बाई बाई झाल्यानं महत्व जोड्याने मारायला पाहिजे. त्यांना काय काय बाई होणार. मी एक पूर्वेला नमस्कार करते आणि एक पश्चिमेला ही एक होणार आहे. ಒಬ್ಬರು ಪೂರ್ವಕ್ಕೆ ನಮಸ್ಕಾರ ಮಾಡ್ತಾರೆ ಸೂರ್ಯನಿಗೆ, ಮತ್ತೊಬ್ಬರು ಚಂದ್ರಗೆ ನಮಸ್ಕಾರ ಮಾಡ್ತಾರೆ. ಹೆಂಗ್ ಒಂದಾಗಕ್ ಬರ್ತೈತ್ರಿ? ಒಬ್ರು ಎದ್ದು ಕೂಡ್ಲೆ ಮೊದಲನೇ ರೊಟ್ಟಿ ಆಕಳಿಗೆ ತಿನ್ನಿಸ್ತಾರ, ಮತ್ತೊಬ್ಬ ಆಕಳ ತುಕಡಿನ ರೊಟ್ಟಿ ಕೂಡ ತಿಂತಾನ. ಇವ್ರನ್ನ ಒಂದ್ ಮಾಡಕ್ ಹೊಂಟಾರಂತೀವ. ಜೈ ಶ್ರೀರಾಮ್, ಜೈ ಶ್ರೀರಾಮ್. 9 ವರ್ಷದ ಮಗುವನ್ನ ಪಾದ ಪೂಜೆ ಮಾಡೋರು ಒಂದ್ ಕಡೆ, 9 ವರ್ಷದ ಹೆಂಗೂಸನ್ನ ಕನ್ಯಾ ಪೂಜೆ ಅಂತ ತಿಳ್ಕೊಂಡು ಪಾದ ಪೂಜೆ ಮಾಡೋರು ಒಂದ್ ಕಡೆ, 9 ವರ್ಷದ ಕೂಸಿನ ಜೊತೆ ಮದ್ವಿ ಮಾಡ್ಕೊಂಡು ಕಾಲ್ ಹಾಕೋರು ಇನ್ನೊಂದ್ ಕಡೆ. ಒಂದ್ ಅಕ್ಕಾರಂತೀವಿ ಆಗ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತು ತತ್ರ ದೇವತಾ. ಎಲ್ಲಿ ಸ್ತ್ರೀಯನ್ನ ಸಮ್ಮಾನದಿಂದ ನೋಡ್ಲಾಗ್ತದ ಅಲ್ಲಿ ದೇವ್ರು ಇರ್ತಾರ ಆ ಮನ್ಯಾಗಂತ ಒಂದ್ ಕಡೆ ಹೇಳಿದ್ರ, ಮತ್ತೊಬ್ರು ಇದು ಭೋಗ ವಸ್ತು ಅಂತ ತಿಳ್ಕೊಂಡು, ಮತ್ತೊಬ್ಬರಿಗೆ ಕಾಣಬಾರ್ದಂತ ತಿಳ್ಕೊಂಡು ಕೇವಲ ಭೋಗ ವಸ್ತುವನ್ನಾಗಿ ಮಾಡಿಟ್ಟಂತವ್ರು ಎಂದರ ಒಂದಾಗ್ಲಕ್ ಸಾಧ್ಯತೆ. ನಮ್ಮ ತಲೆಯೊಳಗೆ ಭ್ರಮೆಯನ್ನ ಬಿತ್ತಾ ಇದ್ದಾರೆ. ಅವ್ರ ತಲೆಯಾಗ ಇಲ್ಲಿದು ಭ್ರಮ, ಅವ್ರು ಕ್ಲಿಯರ್ ಅದಾರ. ಏನಾರ ಗೊಂದಲಿದ್ರೆ ನಮ್ಮ ತಲೆಯಾಗ ಐತಿ. ಇನ್ನೊಂದು ಹೇಳ್ತೇನೆ ನಿಮ್ಗೆ, ಒಮ್ಮೆ ಲಗ್ನ ಮಾಡ್ಕೊಂಡ್ರೆ 7 ಜನ್ಮದ ನಾವು ಗಂಡ ಹೆಂಡತಿ ಅಂತ ಪ್ರತಿಜ್ಞೆ ಮಾಡ್ತೀವಿ. ನಿಕಾ ಅಂದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್. ಎಂದರ ಒಂದಾಗಕ್ಕೆ ಸಾಧ್ಯದವು, ಒಂದಾಗ್ಲಕ್ಕೆ ಸಾಧ್ಯದವು.
मिशा असणाऱ्या शिव आणि दाढी असणारी बोकडगीर कधी एकत्र येऊ शकतील, एक होऊ शकतील? जय श्रीराम, जय श्रीराम. राष्ट्रासाठी प्राणही अर्पण करेन म्हणणारा एका बाजूला, दुसरा हातात बंदूक घेऊन राष्ट्राच्या विरोधातच उग्रवादी बनणार आहे. कधी एकत्र येतील, एक होतील? इथे मी का सांगतो या गोष्टी? हे काय काय भेद बुद्धी करतात, काहीतरी सांगतात. आपण एक ठरवायला पाहिजे, आमच्या जमीन आम्ही सुरक्षित ठेवायचे, ನಮ್ಮ ಭೂಮಿಯನ್ನು ನಾವು ಸುರಕ್ಷಿತ ಇಟ್ಕೋವು. ಮತ್ತ ಸರ್ಕಾರಗಳು ಅಂಜೋದು ಅದಕ್ಕೆ ಹೇಳ ನಿಮ್ಗೆ, ಎಲ್ಲರೂ ಒಂದಾದ್ರಷ್ಟ ಅಂಜತಾವ್, ಇರ್ಲಿಲ್ಲ ಅಂದ್ರೆ ಅಂಜೋದಿಲ್ಲ. ಅವ್ರು ಯಾರ ಅಪ್ಪ ಬಂದ್ರು ಅಂಜಂಗಿಲ್ಲ. ಜೈ ಶ್ರೀರಾಮ್. ಪುಣ್ಯಶ್ಲೋಕ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಕಿ. ಇನ್ನೊಂದು ಹೇಳ್ತೇನೆ ನಿಮಗೆ, ನಾವು ದಯೆ ಕರುಣೆ ಹಂಗ ಹಿಂಗ ನಮ್ಮ ಧರ್ಮದಾಗ ನಮಗೆ ಕಲಿಸ್ತಾರ, ಅದನ್ನ ನಾವು ಅದನ್ನ ಆಚರಣೆ ಒಳಗೆ ತರ್ತೀವಿ. ಆದ್ರೆ ಅವರಲ್ಲಿ ಅದು ಇಲ್ಲ. 710 ಕ್ರಿಸ್ತ ಶಕ 710 ಒಬ್ಬ ಆಕ್ರಮಕ ಬಂದ ತುರ್ಕಿಯಿಂದ, ಬಿನ್ ಕಾಸಿಮ್ ಅಂತ, ಮೊಹಮ್ಮದ್ ಬಿನ್ ಕಾಸಿಮ್ ಅಂತ. ನಮ್ಮ ಸಿಂಧೂ ನದಿ ತೀರದಲ್ಲಿ ಒಬ್ಬ ದೊಡ್ಡ ರಾಜ್ಯ ಆಳ್ತಿದ್ದ, ರಾಜ ದಾಹಿರ್ ಅಂತ. ಮೊದಲು ಒಂದಿಷ್ಟು ಮಂದಿ ಕಳಿಸಿದ್ರು ಅಲ್ಲಿಂದ, ನಮಗ್ ತಿನ್ನಾಕ್ ಕೂಳಿಲ್ರಿ, ಉಣ್ಣಾಕಿಲ್ರಿ ಅಂದ. ರಾಜ ದಾಹಿರ್ ಇಟ್ಕೊಂಡು ಅವ್ರಿಗೆ ಉಣಿಸಿ ತಿನಿಸಿ ಅತಿಥಿಗಳನ್ನ ಸತ್ಕಾರ ಮಾಡ್ಬೇಕು. ಹಂಗ 6 ತಿಂಗಳು ವರ್ಷಗಟ್ಲೆ ತಿನಿಸಿ ಉಣಿಸಿ ಬೆಳೆಸ್ದ. ಹಿಂದಾಗಡೆ ಆಕ್ರಮಕ ಬಂದ ಮೊಹಮ್ಮದ್ ಬಿನ್ ಕಾಸಿಮ್. ಅವ ಬಂದ ಕೂಡಲೇ ರಾಜ ಅಂದ, ಯಾವನೋ ಒಬ್ಬ ಪರಕಿ ಆಕ್ರಮಕ್ ಬರ್ತಾ ಇದ್ದಾನ, 7 ರೂಪಾಯಿ ಎಲ್ಲರೂ ಯುದ್ಧಕ್ಕೆ ಹೋಗೋಣ ಅಂದ್ರು ಇವ್ರು. ಅವೇನ್ ತಿಂದು ಬಿದ್ದಿದ್ದು ಅಲ್ಲ, ಅವು ಏನೊಂದು ಇನ್ನ ದೂರದ ಹೇಳ್ರಿ, ಸನೇದಾಗ ಬಂದಿದ್ ನೋಡುನು ಅಂದ್ರು. ಇಲ್ಲೇ ಸನೇದಾಗ ಬಂದಾನ, ಅದೇನ್ ದೊಡ್ಡ ಮಾತು ಬಿಡ್ರಿ ಅಂದ್ರು. ಮನಿ ಬಾಗಿಲಿಗೆ ನಿಂತಾಗ ಆ ದುಷ್ಟರು ಏನ್ ಹೇಳಿದ್ರು ರಾಜ ದಾಹಿರ್ಗ, ಅವ ಏನ್ ಬಂದವ ಅದಾನಲ್ಲ, ಅವ ನಮ್ಮ ಅಣ್ತಂಬ್ರ ಪೈಕಿ ಅದಾನ, ನಮ್ಮ ಧರ್ಮದವನ ಅದಾನ, ಅವನ್ ಕೂಡ ನಮ್ಗೆ ಯುದ್ಧ ಮಾಡಕ್ ಆಗುದಿಲ್ಲ. ರಾಜ ದಾಹಿರನ್ನ ಹಿಡಿದು ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ರು. ರಾಜ ದಾಹಿರ್ ಗೊತ್ತಾತು, ಅಲ್ಲೋ ನನ್ನ ಅನ್ನ ತಿಂದ ನನ್ಗ ತಿರುಗಿ ಬಿದ್ರಲ್ಲ ಅಂತಂದ್ರು. ಅವ್ರು ಹೋಗಿ ಬಿನ್ ಕಾಸಿಮನ್ ಸೇನೆಯೊಳಗೆ ಸಾಮೀಲಾಗಿ ರಾಜನ ವಿರುದ್ಧನ ಯಾರ್ದು ತಿಂದಿದ್ರು ಅವ್ರ ವಿರುದ್ಧನ ಹೊಳ್ಳಿ ಬಿದ್ರು. ಆದ್ರೂ ಧೈರ್ಯ ಬಿಡ್ಲಿಲ್ಲ ರಾಜ ದಾಹಿರ್, ಹೋರಾಟ ಮಾಡಕತ್ತಿದ. ಮೊದಲನೇ ದಿನ ಯುದ್ಧ ಮುಗೀತು. ಎಷ್ಟು ಪರಾಕ್ರಮದಿಂದ ಅವ್ರ ಮೇಲೆ ಮುಗಿದು ಬಿದ್ದ ರಾಜ ಅಂದ್ರೆ ಅವ್ರು ರಾತ್ರಿ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಇವ ರಾಜ ಏನು ಉಳಿಸೋದಿಲ್ಲ ನಮ್ಮನ್ನ, ಇವ ನಾಷ್ಟಕ್ಕೂ ಸಾಲೋದಿಲ್ಲ, ನಾವು ಹಳ್ಳಿ ಹೋಗುನಂದ್ರು. ಅಷ್ಟ್ರೊಳಗ ನಮ್ಮಲ್ಲಿನ ಒಂದು ಹೋತಲಿ, ನಾ ಹೇಳಿದ್ನಲ್ಲ, ಯಾವಾಗಲೂ ಯಾವುದೇ ದೇಶ ಶತ್ರುಗಳಿಂದ ಪರಾಜಿತಗೊಳ್ಳೋದಿಲ್ಲ. ಸ್ವಂತದ್ದೊಂದು ಇರ್ತೈತಲ್ಲ, ಅದ ಹೋಗಿ पराजयಗೊಳಿಸೋದು. गद्दार ज्याला म्हणतो आपण, एक गद्दार गेला आणि बिन कासिमला म्हणाला कशाला चाललाय, त्याला कसा हरवायचा मी सांगतो म्हणाला. रात्री जाऊन मंदिरावरती एकला देवीच्या मंदिरावरचा झेंडा वाकवला. राजा दाहिर सकाळी सकाळी देव दर्शनला गेला तर झेंडा वाकलेले बघितला. अरे असा कसा झेंडा वाकले म्हणाला. आणि तो मंदिरातला पुजारी हरामखोर म्हणाला, वाकले म्हणजे तुमचं काय खरं नाही म्हणाला, कारण तोच सामील झाला होता त्यांना. राजांची मानसिकता आहे ना, त्याचा कच्चीकरण करून टाकला. हे अपशकुन आहे, आता काय धडगत नाही तुमचं, असं तसं त्याच्या डोक्यात भरला. आणि राजा दुसऱ्या दिवशी पराजित मनाने, कारण युद्ध शरीराने नाही मनाने जिंकता येतं. मनात ताकद असेल तरच शरीरात ताकद येतो. ಮನುಷ್ಯನಾಗ ಶಕ್ತಿ ಇರಲಿಲ್ಲ ಅಂದ್ರೆ ಶರೀರದಾಗ ಬರುವುದಿಲ್ಲ. ರಾಜ ತಾಹಿರ್ ಸೋತ. ಅಲ್ಲೇ ತುಂಡು 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 ಮಾಡಿದ್ರು ರಾಜ ತಾಹಿರಂದು, ತುಣುಕು ಮಾಡಿ ಒಗೆದ್ರು. ರಾಜ ತಾಹಿರ್ಗೆ 2 ಮಕ್ಕಳಿದ್ರು, ಹೆಣ್ಣು ಮಕ್ಕಳು. ಒಬ್ಬಳ ಹೆಸರು ಸೂರ್ಯ ಅಂತ, ಇನ್ನೊಬ್ಬಳ ಹೆಸರು ಪರಿಮಳ ಅಂತ. 2 ಹುಡುಗಿಯರನ್ನ ತಗೊಂಡು ಹೋದ ಕಾಸಿಮ್. ಒಯ್ದು
ಖಲೀಫಾ ಕೊಟ್ಟ ಸರ್ವೋಚ್ಚ ಧರ್ಮಗುರು ಅವನಿಗೆ ಒಯ್ದು ಊರಾಗ ಒಯ್ದು ಕೊಟ್ಟ ಇವೆರಡು ಕಾಣಿಕೆಗಳನ್ನು ನಿಮಗಾಗಿ ಭಾರತದಿಂದ ತಂದೀನಿ ಅಂತ ಆಯ್ತಂತ. ಎರಡು ಹುಡುಗಿಯರನ್ನ ಜನಾನ್ ಖಾನಾದಾಗ ಕಳಿಸಂದ. ಹೋದ್ರು. ಹೋದ ಕೂಡಲೇ ಹುಡುಗಿಯರು ಅಂದ್ರು, ನಗಾಕತ್ತಿದ್ವು ಹುಡುಗಿಯರು. ಯಾಕಂದ ಅವ ಯಾವ ತಂದು ನಿಮ್ಮ ಕೈಯಾಗ ಕೊಟ್ಟಾನಲ್ರಿ, ಅವ ನಮ್ಮನ್ನು ಭೋಗಿಸ್ಕೊಂಡು ಬಂದು ಆಮ್ಯಾಗ ನಿಮ್ಮ ಕೈಯಾಗ ಕೊಟ್ಟಾನ ಎಂಜಲ್ ನಾವು ಅಂದ್ರವ್ರು. ಅವ ಖಲೀಫಾ ಏನಿತ್ತು ಅವ್ಗೆ ಎಷ್ಟು ಸಿಟ್ಟು ಬಂತಂತಂದ್ರ ಹಿಡ್ಕೊಂಡು ಬಾ ಮುಂಡೆ ಮಗನಂತ ತಂದವರ ತುಂಡು ತುಂಡು ಮಾಡಿ ಕತ್ತರಿಸಿ ಹಾಕಿದ್ರು. ನಾ ಸರ್ವೋಚ್ಚ ಧರ್ಮಗುರು, ನನಗೆ ಎಂಜಲ ತಂದು ನೀಡ್ತಿದ್ದ ಮಗನ ಅಂದವ್ರ ಕೊಚ್ಚ ಹಾಕಿದ್ರು. ಹಾಕಿದ ಕೂಡಲೇ ಎರಡು ಹುಡುಗಿಯರು ನಗಲಾಕ್ ಹತ್ತಿದ್ರು. ಯಾಕೆ ನಗ್ತೀರಿ ಅಂತ ಕೇಳಿದ. ಯಾವ ನಮ್ಮ ಊರೊಳಗಿನ ತಾಯಂದಿರ ಅಪಮಾನ ಮಾಡಿದ್ದ, ಅತ್ಯಾಚಾರ ಮಾಡಿದ್ದ, ನಮ್ಮೂರು ಜನರು ಕೊಲೆ ಮಾಡಿದ್ದ, ನಮ್ಮಪ್ಪನ ತುಣುಕ್ ಮಾಡಿದ್ದ, ಅವನ್ ಮಾಡಕ್ ನಮ್ಮ ಕೈಯಿಂದ, ಅವನು ತುಣುಕ್ ಮಾಡಕ್ ನಮ್ಮ ಕೈಯಿಂದ ಸಾಧ್ಯ ಆಗಿರ್ಲಿಲ್ಲ. ನಾವಿಬ್ರು ಹುಡುಗಿಯರು ಏನ್ ಮಾಡಕ್ ಸಾಧ್ಯ, ಆದ್ರೆ ನಿನ್ನ ಕೈಯಿಂದ ಮಾಡಿಸ್ಲಿವಲ್ಲ, ನಮಗೆ ಸ್ವಾಭಿಮಾನ ಅನ್ನಿಸ್ತೈತಿ. ಈಗ ಎಷ್ಟಾಗೆ ನೀವು ಪಾರಾಗಿ ಹೋಗ್ತೀರಿ. ನನ್ನ ಹುಡುಗಿಯರು ಎಡ್ಡು ಒಂದೊಂದು ಚೂರಿ ತಗೊಂಡ ಹೋಗಿದ್ದು. ನಿನ್ನೂ ಮುಗಿಸ್ತೀವಿ, ನಾವು ಮುಗಿಸ್ಕೋತೀವಿ ಅಂದ್ರು. ಅವಗೂ ಎಡ್ಡಾಡಿ ಇರಿದ್ರು, ತಾವು ಎಡ್ಡಾಡಿ ಇರ್ಕೊಂಡು ಸತ್ರ ಹೊರತು ಮೈ ಕೈ ಹೆಚ್ಚಿಕೊಡ್ಲಿಲ್ಲ. ನಮ್ಮ ಈ ಸ್ವಾಭಿಮಾನದ ಕಥೆಗಳನ್ನ ನಾವು ಕೇಳಬೇಕು. ಇದ್ರ ಜೊತೆಗೆ ನಮ್ಮವ್ರ ಹೆಂಗ ನಮ್ಮವ್ರಿಗೆ ನಾ ಈ ಕಥೆ ಯಾಕೆ ಹೇಳಿದೆ ಅಂದ್ರೆ, ಈ ಸದ್ಯ ಏನದಾರಲ್ಲ ಮುಸಲ್ಮಾನ್ರು ಯಾರು ಹೋರಾಟ ಮಾಡಕತ್ತಿಲ್ಲ. ಈ ವಕ್ಫ್ ಇರ್ಲಿ ಅಥವಾ ವಕ್ಫ್ ವಿರುದ್ಧವಾಗಿ ಯಾರು ಹೋರಾಟ ಮಾಡ್ತಾ ಇದಾರಲ್ಲ ಅವ್ರ ಮ್ಯಾಗ ಯಾರನ್ನ ಚೂ ಬಿಟ್ಟಾರ ಅಂತಂದ್ರ ನಮ್ಮ ನಾಯಿಗಳನ್ನ ನಮ್ಮ ಮ್ಯಾಗ ಚೂ ಬಿಟ್ಟಾರ. ನಮ್ಮ ನಾಯವು ಲೈಸೆನ್ಸ್ ಹೋಲ್ಡರ್, ಹಿಂದೂ ಧರ್ಮದಾಗ ಹುಟ್ಟ್ಯಾವು, ಲೈಸೆನ್ಸ್ ತಗೊಂಡು ಬಂದವು. ಹಿಂದೂಗಳಿಗೆ ಬೈ ಲೈಸೆನ್ಸ್ ತಗೊಂಡು ಬಂದವು. ನಮ್ಮನ್ನ ನಮ್ಮ ಮ್ಯಾಗ ಚೂ ಬಿಟ್ಟಾರ. ನಿಮಗೆ ಗೊತ್ತಿಲ್ಲಿನ, ನಾನು ಉತ್ತರ ಪ್ರದೇಶದಾಗ ಹೋಗಿದ್ದೆ, ಪಶ್ಚಿಮ ಉತ್ತರ ಪ್ರದೇಶದಾಗ. ಚೌಧರಿ ಅಂತ ಹೇಳಿ ಒಬ್ಬ ರೈತ ಅದಾನ, ರೈತನ ಮನೆಗೆ ಹೋಗಿದ್ದೆ. ಅವ ಅಂದ, ಗುರುಗಳ ನೀವೇನು ಹೇಳಿದ್ರಿ ವಕ್ಫದ್ ಎಲ್ಲ ಖರೇನ ರೀ, ನಮ್ಮ ಆಸ್ತಿ ಎಲ್ಲ ನುಂಗಾಕ್ ಹೊಂಟಾರಿ ಇವರು ಅಂದ. ಏನಾಯ್ತು ಅಂತ ಕೇಳಿದೆ. ಅವ ಅಂದ, ಅಜ್ಜವ್ರ ಗುರುಗಳೇ, ನಮ್ಮ ಹೊಲ್ದಾಗ ಕಬ್ಬು ಹಚ್ತೀವಿ, ಕಬ್ಬು ಕಡ್ಕೊಂಡ ನಂತರ ಸ್ವಾಗಿ ಅಲ್ಲೇ ಬೀಳ್ತೈತಿ ಮ್ಯಾಲಿದು. ಅವ್ರ ಕಾರ್ಖಾನೆ ಅವ್ರ ಕಬ್ಬು ಒಯ್ದಿಂದ ನಾವು ಸ್ವಾಗಿ ಒಳೆ ಮಾಡ್ಕೊಂಡು ಬರಕ್ಕೆ ಹೋಗ್ತೀವಿ. ಇತ್ತೀಚೆಗೆ ನಮ್ಮ ಸಂಖ್ಯೆ ಕಡಿಮೆ ಆಗೈತಿ, ಅವ್ರದ ಸಂಖ್ಯೆ ಇಲ್ಲಿ ಸುತ್ತಮುತ್ತ ಹೆಚ್ಚಾಗೈತಿ. ಆ ಸ್ವಾಗಿ ತುಂಬಕ್ಕೆ ಹೋಗೋಣ, ಅವರೇ ಬರ್ತಾರ, ಅವರೇ ಎಲ್ಲ ಸ್ವಾಗಿ ತೊಗೊಂಡು ಹೋಗ್ತಾರ. ನಾವು ಕೇಳ್ತೀವಿ ನಮ್ಮ ಹೊಲ್ದಾಗ ನೀವ್ಯಾಕೆ ಒಯ್ತೀರಿ ಅಂತ. ಮತ್ತು ನೀ ಏನು ಮಾಡೋ ಒಯ್ದು ಅಂತ ಕೇಳ್ತಾರ. ನಾನು ನನ್ನ ದನಕ್ಕೆ ಹಾಕ್ತೀನಿ ಅಂತೀನಿ. ಅವ್ರಂತಾರ ನಮ್ಮದು ದನ ಅದಾವ, ನಮಗೂ ಬೇಕಂತಾರ. ನಿಮ್ಮ ದನ ಇದ್ರೆ ನನ್ನ ಹೊಲ್ದಂದ ಯಾಕ ಅಂತ ನಾವು ಕೇಳಿದ ಕೂಡಲೇ ವಿಕಟವಾಗಿ ನಗ್ತಾರ. ನಕ್ಕಂತಾರ, ಈಗ ಬರೇ ಸ್ವಾಗಿ ಒಯ್ತೀವಿ, ನಾಳೆ ಹೊಲನ ತಗೊಂಡು ಹೋಗೋರದೀವ ಮಗನ, ವಕ್ಫ್ ಬರೋದೈತಿ ಅಂತ ಹೇಳಿದ್ರಂತವ್ರು. ತಿಳಿತಾನೆ ಇದ್ರ ಅರ್ಥ? ಈಗ निन हलदान कब्बीन स्वागी तगोंड ಹೊಂಟಿವಿ आता वाडा घेऊन चाललोय उद्या ही शेतच घेणार आहे का वक्फ येणार आहे आम्ही त्याची तयारीच केलेली आहे कोणाकोणाचा कसं काढून घ्यायचं